ಎಲ್ಲದ್ಧ ಚಾಪರಂ ಲಾಭಂ ಅನ್ಯತೇನ ಅಧಿಕಂ ಸಹ ಯಸ್ಮಿನ್ಸ್ತೋ ನ ದುಃಖೇನ ಗುರುಣಾಪಿ ಚಾಲ್ಯತೆ ಗುರುಣಾಪಿ ದುಃಖೇನ ಅತಿ ದೊಡ್ಡ ದುಃಖ ಬದುಕಿದ ನ ಚಾಲ್ಯತೆ ಅವೇನದಲ್ಲಿದ್ದ ಡಗ್ಮಗಿಸುವುದಿಲ್ಲ, ಅದು ಮಹತ್ವ ಕೊಡುವುದಿಲ್ಲ, ಅದು ದುಃಖ ಆಗುವುದಿಲ್ಲ. ಅದು ಈ ಸುಖ ದುಃಖ ಅಥವಾ ಮಾನಾಪಮಾನ ಇವು ಬರ್ತಾವೆ. ಹಿಂದೆ ಆ ಮಾನಾಪಮಾನ ಪ್ರತ್ಯಕ್ಷನೂ ಬರ್ತವೆ, ಹಿಂದೆ ಆಯು ಹೋದ ನೆನಪು ಬರ್ತದೆ. ಅವನ್ನೆಲ್ಲನೂ ಏನೋ ಸಾಮಾನ್ಯ ಬಗುದು ತಿಳಿದು ಮಿಥ್ಯಾ ಅಂತ ತಿಳಿದು ಇವಾಗ ತನ್ನ ನಿಜ ಸ್ಥಿತಿ ಹೇಳ್ತೀನಿ. ಇದು ಅಭ್ಯಾಸ ಅಂತ. ಹಿಂಗೆ ಅಭ್ಯಾಸ ಮಾಡೋಕ್ಕೆ ಸಾಧಕ ಅಂತ. ಇದು ಸೋಸಿ ತೆಗಿಬಹುದು. ಇಷ್ಟೆಲ್ಲ ಬೇರೆ ಬೇರೆ ಅನಂತ ಇವು ಪದಾರ್ಥಗಳವ, ಘಟನೆಗಳವ, ಪರಿಸ್ಥಿತಿಗಳವ, ಇಷ್ಟು ವ್ಯಕ್ತಿಗಳಿದ್ದಾರೆ, ಎಲ್ಲರೂ ಸುಳ್ಳು ಅಂತ ಒಮ್ಮೆ ಹೆಂಗೆ ತಿಳಿಬೇಕು ಅಂತ ನೀವು ಹಿಂಗೆ ಸಂಶಯ ಬರ್ಬೋದು. आणि साखी अनुभवित म्हणसी कैसा सर्व हे एकदाची न स्फुरे. ಬರೋಬ್ಬರ ಅಂದರೆ ಅವರತ್ತಾರೆ ಭಾಳ ಇದ್ದು ಕೂಡ ನಿನ್ನ ಪ್ರತಿಷ್ಠೆ ಅವರು ಒಂದು ವೇಳೆಗೆ ಒಂದೇ ಆಗ್ತು ಅಂತ ಅಷ್ಟು ತಿಳ್ಕೊಂಡು ಸಾಕು. ನಿನ್ನ ಎದುರಿಗೆ ಬರೋದು ಕಣ್ಣೆದುರಿಗೆ ಬರೋದು ಏನು ಸ್ಫೂರ್ಣ ಒಂದದೇ ಆಗ್ತದೆ. ಹಿಂಗೆ ಅಂತ ನಿನ್ನೊಳಗೆ ಏನು ಹೇಳ್ತದಲ್ಲ, ಅದು ಒಂದು ನೀ ಅದರ ಪರಿಣಾಮ ರಹಿತ ನೀವು ತೆಗೆದು ಹಾಕಿದಪ್ಪ ಅಂತ ಸಾಕು. ಎಲ್ಲ ಬೇಕಾದಷ್ಟು ಕೂಡ ನಿನ್ನ ಕಣ್ಣೆದುರಿಗೆ ಬರೋದು ನೀನು ಸ್ಫೂರ್ಣ ಆಗೋದು ಒಂದೇ ಸ್ಫೂರ್ಣ ಆಗ್ತದೆ. ಯಾವಲ್ಲ ಏನೇ ಸ್ಫೂರ್ಣ ಆಗ್ತದೆ ಅದರ ಸುಳ್ಳದ ಅಂತ ಹಿಂಗಿದ್ರೆ ನಿನ್ನ ಕಣ್ಣೆದುರಿಗೆ ಬರೋದು ಏನೇನು ಯಾವ್ಯಾವ ಕಾಲಕ್ಕೆ ಏನೇ ಬರ್ತದೋ ಅದರ ಸುಳ್ಳದ ಅಂತ ಪರಿಣಾಮರಹಿತವಾಗಿ ಅದು ಸಾಮಾನ್ಯ ಬರೋದು ಭಾವಿಸಿ ನೀನು ಇಷ್ಟವಾಗಿದ್ದೆಪ್ಪ ಅಂದರೆ ಅದೆಲ್ಲನೂ ನೀ ದರ್ಶನ ಮಾಡ್ದಂಗೆ ಆಗ್ತದೆ.